ಮಾಧ್ಯಮಗಳು ಸೌಜನ್ಯಪರ ಹೋರಾಟವನ್ನೇ ಖಳನಾಯಕರಂತೆ, ಅಪರಾಧಿಗಳಂತೆ, ದೇಶದ್ರೋಹಿಗಳಂತೆ ಚಿತ್ರಿಸುತ್ತಾ ನ್ಯಾಯದ ಪರ ಧ್ವನಿಯನ್ನೇ ಅಡಗಿಸುವ ಕೆಲಸ ಮಾಡುತ್ತಿವೆ. ಅತ್ಯಾಚಾರಿಗಳು ಹಾಗೂ ಕೊಲೆಗಡುಕರನ್ನ ಪತ್ತೆ ಹಚ್ಚಲು ಹೋರಾಟ ನಡೆಸುವವರನ್ನ ಬುರುಡೆ ಗ್ಯಾಂಗ್ ಎಂದು ಅಪಹಾಸ್ಯ ಮಾಡುತ್ತಿರುವುದನ್ನ ನೋಡಿದರೆ ಅನ್ಯಾಯದ ವಿರುದ್ಧ ಮನಸ್ಸಿರುವವರಿಗೆ ನೋವಾಗುತ್ತದೆ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಪೊಲೀಸ್ ಅಧಿಕಾರಿಗಳು ಹಾಗೂ ವೈದ್ಯರು ಸರಿಯಾಗಿ ಕರ್ತವ್ಯ ನಿರ್ವಹಿಸಿ ಅಂದಂದಿನ ಸರ್ಕಾರಗಳು ದಿಟ್ಟ ಕ್ರಮಗಳನ್ನು ತೆಗೆದುಕೊಂಡು ಅಪರಾಧಿಗಳನ್ನ ಪತ್ತೆ ಹಚ್ಚುವ ಕೆಲಸ ಮಾಡಿದ್ದರೆ ಇಂದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಎಂದು ಒಬ್ಬೆ ಹೊಡೆಯುವ ಪ್ರಸಂಗವೇ ಬರುತ್ತಿರಲಿಲ್ಲ. ನಿಜವಾಗಿಯೂ ನಮ್ಮ ಮಾಧ್ಯಮಗಳು ಯಾರ ಪರ ನಿಲ್ಲಬೇಕು? ವೇದವಲ್ಲಿ, ಪದ್ಮಾವತಿ, ಯಮುನಾ, ಸೌಜನ್ಯ ಅಮಾನುಷವಾಗಿ ಅತ್ಯಾಚಾರಕ್ಕೆ ಗುರಿಯಾಗಿ ಕೊಲೆಯಾಗುತ್ತಾರೆ. ಯಮುನಾ ಸಹೋದರ ನಾರಾಯಣ ಅವರ ಹತ್ಯೆ ಆಗುತ್ತದೆ. ಸೌಜನ್ಯ ಪ್ರಕರಣದಲ್ಲಿ ಸಾಕ್ಷಿ ಎಂದು ಹೇಳಲ್ಪಡುವ ರವಿ ಪೂಜಾರಿ ಅನುಮಾನಾಸ್ಪದವಾಗಿ ಸಾವಿಗೀಡಾಗುತ್ತಾನೆ. ಈ ಹೀನ ಕೃತ್ಯಗಳ ಕುರಿತು ನಮ್ಮ ಮಾಧ್ಯಮ ದೊಡ್ಡ ಗಂಟಲಿನಿಂದ ಅರಚಬೇಕಲ್ಲವೇ? ಅತ್ಯಾಚಾರಿಗಳು ಮತ್ತು ಕೊಲೆಗಡುಕರ ವಿರುದ್ಧ ಹೋರಾಡುತ್ತಿರುವ ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಜಯೇಂದ್ರ, ಯೂಟ್ಯೂಬರ್ ಸಮೀರ್, ಸೌಜನ್ಯ ಮಾವ ವಿಠ್ಠಲ ಗೌಡ ಅವರ ವಿರುದ್ಧ ಸತತವಾಗಿ ದಾಳಿ ಮಾಡುತ್ತಿರುವ ಟಿವಿ ಮಾಧ್ಯಮಗಳು ಕೊಲೆಗಡುಕರು ಮತ್ತು ಅತ್ಯಾಚಾರಿಗಳ ಪರ ವಕಾಲತ್ತು ವಹಿಸಿದ್ದಾರೆಂದೇ ಹೇಳಬೇಕಲ್ಲವೇ? ಧರ್ಮಸ್ಥಳದಲ್ಲಿ ನಡೆದಿರುವ ಅತ್ಯಾಚಾರ, ಕೊಲೆ ಪ್ರಕರಣಗಳು ಅಸಹಜ ಸಾವುಗಳು ಕಟ್ಟುಕತೆಗಳೇನೂ ಅಲ್ಲ. ಮುಸುಕುದಾರಿಯಾಗಿ ಬಂದ ಚಿನ್ನಯ್ಯ ಮ್ಯಾಜಿಸ್ಟ್ರೇಟರ್ ಮುಂದೆ ಹೇಳಿಕೆ ಕೊಟ್ಟಿರುವುದರಲ್ಲಿ ಮತ್ತು ಯೂಟ್ಯೂಬರ್ಗಳಿಗೆ ನೀಡಿದ ಸಂದರ್ಶನಗಳಲ್ಲಿ ತಿಳಿಸುವುದರಲ್ಲಿ ಸತ್ಯಾಂಶ ಇಲ್ಲದಿಲ್ಲ. 1994ರಿಂದ 2014ರ ತನಕ ಧರ್ಮಸ್ಥಳದಲ್ಲಿ ಸ್ವಚ್ಛತಾ ಕೆಲಸ ಮಾಡುತ್ತಿದ್ದ ತಾನು ಸಾವಿರಾರು ಹೆಣಗಳನ್ನು ಹೂತು ಹಾಕಿರುವುದಾಗಿ ಚಿನ್ನಯ್ಯ ಹೇಳಿಕೊಂಡಿದ್ದಾನೆ ಹೊರತಾಗಿ ಸಾವಿರಾರು ಜನರ ಮೇಲೆ ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದಾಗಿ ಹೇಳಿಲ್ಲ. ತಾನು ಹೂತು ಹಾಕಿದ್ದ ಕೆಲವು ಶವಗಳು ಅತ್ಯಾಚಾರಕ್ಕೆ ಗುರಿಯಾದಂತೆ, ಕೊಲೆಯಾದಂತೆ ಅನಿಸುತ್ತೆ ಎಂದು ಆತ ಹೇಳಿಕೊಂಡಿದ್ದಾನೆ. ಸೌಜನ್ಯ ಪ್ರಕರಣದಲ್ಲಿ ಪೊಲೀಸರಿಂದ ಬಂಧಿಸಲ್ಪಟ್ಟು ಜೈಲು ಸೇರಿದ್ದ ಸಂತೋಷ್ ರಾವ್ ನಿರಪರಾಧಿ ಎಂದು ನ್ಯಾಯಾಲಯ ತೀರ್ಪು ನೀಡಿದ ಮೇಲೆ ಸೌಜನ್ಯ ಅತ್ಯಾಚಾರ ಮತ್ತು ಕೊಲೆಯನ್ನ ಹಲವು ವ್ಯಕ್ತಿಗಳು ಸೇರಿ ಮಾಡಿದ್ದಾರೆಂದು ಹೇಳಿದ ಮೇಲೆ ಸೌಜನ್ಯ ಪರ ಇದ್ದವರು ಏನ್ ಮಾಡಬೇಕಿತ್ತು? ಬಂಗೆಗುಡ್ಡೆಯಲ್ಲಿ ಬಿದ್ದಿದ್ದ ತಲೆಬುರುಡೆಯನ್ನ ಒಂದು ಸಾಕ್ಷಿಯಾಗಿದ್ದು ತಂದಿದ್ದು ತಪ್ಪೇ? ಸಾವಿರಾರು ಹೆಣ್ಣು ಮಕ್ಕಳನ್ನ ಹೂತಿರುವುದಾಗಿ ಹೇಳುತ್ತಾ ಬಂದ ಚಿನ್ನಯ್ಯನನ್ನ ವಕೀಲರು ವಿಚಾರಣೆಯ ಮೂಲಕ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದು ಹೋರಾಟಗಾರರ ತಪ್ಪೆ? ದೊಡ್ಡ ಮಾಧ್ಯಮದವರಿಗೆ ಸ್ವಲ್ಪವಾದರೂ ಕರುಣೆ ಇದ್ದರೆ ಅಮಾಯಕರಾಗಿದ್ದರೂ ಜೈಲಿನಲ್ಲಿ ಕೊಳೆಯಬೇಕಾಗಿ ಬಂದ ಸಂತೋಷ್ ರಾವ್ನನ್ನ ಮಾತನಾಡಿಸಿ ಆತ ಅನುಭವಿಸಿದ ಯಾತನೆಗಳನ್ನ ಹೊರ ಜಗತ್ತಿಗೆ ತಿಳಿಸಬೇಕಿತ್ತು. ಆತನ ವಯೋವೃದ್ಧ ತಂದೆ ತಾಯಿ ಯಾವ ರೀತಿ ನರಳಿ ಸತ್ರು ಎಂಬುದನ್ನ ಬಯಲು ಮಾಡಬೇಕಿತ್ತು. ತನ್ನ ಕುಟುಂಬಕ್ಕೆ ಇದ್ದ ತುಂಡು ಭೂಮಿಯನ್ನ ಕೊಡಲು ನಿರಾಕರಿಸಿ ಕೊಲೆಗೀಡಾದ ನಾರಾಯಣ ಮತ್ತು ಆತನ ಸಹೋದರಿ ಯಮುನಾ ಪ್ರಕರಣದಲ್ಲಿ ಏಕೆ ಅಪರಾಧಿಗಳನ್ನ ಪತ್ತೆ ಮಾಡಲು ಸಾಧ್ಯವಾಗಲಿಲ್ಲ ಎಂದು ಪೊಲೀಸರನ್ನ ಪ್ರಶ್ನಿಸುವುದು ಮಾಧ್ಯಮಗಳ ಕರ್ತವ್ಯ ಆಗಿತ್ತಲ್ಲವೇ? ನಾರಾಯಣ ಅವರ ಮಕ್ಕಳನ್ನ ಈ ಮಾಧ್ಯಮಗಳು ಮಾತನಾಡಿಸಬೇಕಿತ್ತಲ್ಲವೇ? ದನಿ ಇಲ್ಲದವರಿಗೆ ದನಿ ನೀಡಬೇಕಾದದ್ದು ಮಾಧ್ಯಮಗಳ ಕರ್ತವ್ಯ ಅಲ್ಲವೇ? ನಮ್ಮ ಟಿವಿ ಮಾಧ್ಯಮಗಳು ಹಣ, ಅಧಿಕಾರ, ಪ್ರಭಾವ ಇರುವವರ ಪರ ಧ್ವನಿ ಎತ್ತುತ್ತಿರುವುದನ್ನ ನೋಡಿದ್ರೆ ಇದರ ಬಗ್ಗೆ ಜನರು ಏನಂದ್ಕೊಳ್ಬೇಕು? ಸೌಜನ್ಯ ಪರ ಹೋರಾಟಗಾರರ ನೈತಿಕ ಶಕ್ತಿಯನ್ನು ಕುಗ್ಗಿಸಲು, ಯೂಟ್ಯೂಬರ್ಗಳ ಧ್ವನಿ ಅಡಗಿಸಲು ಈ ಮಾಧ್ಯಮಗಳು ಪ್ರಯತ್ನ ಪಟ್ಟಷ್ಟೂ ಅವರಿಗೆ ಜನಬೆಂಬಲ ಏಕೆ ಹೆಚ್ಚಾಗುತ್ತದೆ ಎಂಬುದನ್ನ ನೇಪಾಳದಲ್ಲಿ ನಡೆದ ದಂಗೆಯ ನಂತರವಾದರೂ ಅರ್ಥ ಮಾಡಿಕೊಳ್ಳಬೇಕಲ್ಲವೇ?